ಕರ್ನಾಟಕ ರಾಜ್ಯ ರೈತೋದಯ ಸೇನೆಗೆ, ರೈತರ ಮುಸ್ಕರಕ್ಕೆ, ರೈತ ಹೋರಾಟಕ್ಕೆ, ಅನ್ನದಾತನ ಗೆಲುವಿಗೆ, ಅನ್ನದಾತನ ನೋವಿಗೆ. ಏನಪ್ಪ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ, ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಮೊದಲ ಬಾರಿಗೆ ಒಬ್ಬ ರೈತರ ಮಗ ನಾನು 1008 ಮದುವೆಯನ್ನು ಮಾಡಿದ್ದೀನಿ ಉಚಿತವಾಗಿ ಎಲ್ಲ ವರ್ಗದ ಜನರಿಗೆ. ನನ್ನ ನೋವು ಏನಂದ್ರೆ 1008 ಮದುವೆ ಮಾಡಿದಂಥ ನಮ್ಮನ್ನ ಸರ್ಕಾರ ಕರೀಲಿಲ್ಲ, ಯಾವ MLA ಕರೀಲಿಲ್ಲ, ಯಾರೂ ಕೂಡ ಕರೀಲಿಲ್ಲ, ನಾವು ಕೇಳಲೇ ಇಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋ ಒಂದು ಭರವಸೆಗೆ ರಾತ್ರಿ ನಾಳೆ ಒಂದಿನ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲಿ, ರೈತರ ಮಕ್ಕಳು ಗೋಳಾಡ್ತಿದ್ದಾರೆ ಅನ್ನೋ ಒಂದು ಭರವಸೆಗೆ ನಾನು ಇವತ್ತು 1008 ಮದುವೆ ಮಾಡಿದ್ದೇವಿನ ಬೇರೆ ಯಾವುದೇ ಲಾಭಕ್ಕಲ್ಲ, ಯಾವುದೇ ರಾಜಕೀಯ ಲಾಭಕ್ಕಲ್ಲ. ಆದರೆ ಒಬ್ಬ ಗಿಲ್ಲಿ ನಟ ನಮ್ಮ ಹಳ್ಳಿಯ ರೈತರ ಮಗ ಒಂದು ಬಿಗ್ ಬಾಸಲ್ಲಿ ಕಡುಬಡತನದಿಂದ ಬಂದು ಅಷ್ಟು ಗೆದ್ದಿದ್ದಾನೆ, ಖುಷಿ ಆಗುತ್ತೆ. ನಾವು ಅದೇ ಥರ ಕಡುಬಡತನದಿಂದ ಬಂದು ರೈತರ ಮಕ್ಕಳು ದುಡಿದಾಗ್ತೀವಲ್ಲ, ನಮಗೆ ಯಾಕೆ ಈ ಸರ್ಕಾರ ಅಗೌರವ ತೋರಿಸ್ತಾ ಇದೆ? ಜೊತೆಗೆ 18 ವರ್ಷದ ಒಳಗಡೆ ಹೆಣ್ಣುಮಕ್ಳು ಓಡೋಗ್ತಿದ್ದಾರೆ, ತಡೆಗಟ್ಟೋದು ಹೇಗೆ? ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಲ್ಲ, ಅವ್ರಿಗೆ ಹೆಣ್ಣು ಸಿಗೋದು ಹೇಗೆ? ರೈತ ಕುಗ್ಗುತ್ತಾ ಇದ್ದಾನೆ, ನೀರಿಲ್ಲ, ಕರೆಂಟ್ ಇಲ್ಲ, ಅವ್ನು ಬೆಳೆದ ಬೆಳೆಗೆ ರೇಟ್ ಇಲ್ಲ, ಅವನು ಪ್ರತಿದಿನ ಹೋರಾಟ ಮಾಡ್ತಾನೆ ಇದ್ದಾನೆ. ಇದೆಲ್ಲ ಸರ್ಕಾರ ಯಾವ ಥರ ಮುಂದಿನ ದಿನಗಳಲ್ಲಿ ಇದು ಭರವಸೆಯನ್ನು ಕೊಡಬೇಕು ರೈತರಿಗೆ, ಈ ದೇಶದ ಜನಕ್ಕೆ ಅಂತ ಹೇಳಿದ್ರೆ, 18 ವರ್ಷದ ಒಳಗಡೆ ಯಾರು ಮೇಲ್ಪಟ್ಟು ಮದುವೆ ಆಗ್ತಾರೆ ಅವರಿಗೆ ಸರ್ಕಾರ 10 ಲಕ್ಷ ಮನೆಯನ್ನು ಘೋಷಣೆ ಮಾಡಬೇಕು. ರೈತರ ಮಕ್ಕಳು ಮದುವೆ ಆಗಲಿ, ಹುಡುಗರ ಮಕ್ಕಳು ಮದುವೆ ಆಗಲಿ, ಯಾರೇ ಮದುವೆ ಆದರೂ 10 ಲಕ್ಷ ವೆಚ್ಚದಲ್ಲಿ ಮನೆಯನ್ನು ಕೊಡ್ತೀವಿ. 18 ವರ್ಷದ ಒಳಗಡೆ ಯಾರು ಮದುವೆ ಆಗ್ಬಿಡ್ತೀವಿ ಅಂತ ಒಂದು ಘೋಷಣೆ ಮಾಡಬೇಕು. ಎರಡನೇದು, ಎಲ್ಲ ಜನರಿಗೆ ವಿದ್ಯಾಭ್ಯಾಸವನ್ನು ಫ್ರೀಯಾಗಿ ಕೊಡಬೇಕು, ಆರೋಗ್ಯ ಫ್ರೀಯಾಗಿ ಕೊಡಬೇಕು. ವಸತಿ 10 ಲಕ್ಷ ವೆಚ್ಚದಲ್ಲಿ ಎಲ್ಲ ವರ್ಗದವರಿಗೆ 10 ಲಕ್ಷ ವೆಚ್ಚದಲ್ಲಿ ಮನೆಯನ್ನು ಕಟ್ಟಿಸಿಕೊಡ್ಬೇಕು. ಈಗ ಕೊಡ್ತಿರುವಂಥ ಮನೆಗಳು ನಮಗೆ ಸಾಲೋದಿಲ್ಲ, 10 ಲಕ್ಷ ವೆಚ್ಚದಲ್ಲೇ ಮನೆಯನ್ನು ಕೊಡಬೇಕು. ರೈತನಿಗೆ ಏನೇನು ಕೊಡಬೇಕು? ನೀರಾವರಿಯನ್ನು 224 ಕ್ಷೇತ್ರದಲ್ಲಿ ನೀರಾವರಿ ಕೊಡಬೇಕು, ವರ್ಷಕ್ಕೆ 3 ಬೆಳೆ ಬೆಳೆಯಲು ಅವಕಾಶ ಕೊಡಬೇಕು. ಅಣೆಕಟ್ಟುಗಳು ಕಟ್ಟಬೇಕು, ರೈತರಿಗೆ 24 ಅವರ್ಸ್ ಕರೆಂಟ್ ಕೊಡಬೇಕು. ಆವತ್ತು ಯಾಕೆ ಸರ್ ರೈತ ಬೀದಿಗೆ ಬರ್ತಾನೆ? 260 ಗ್ರಾಮ ಪಂಚಾಯತಿಗಳು, 600 ಗ್ರಾಮ ಪಂಚಾಯತಿ ಒಳಗಡೆ 6000 ಗ್ರಾಮ ಪಂಚಾಯತಿ ಒಳಗಡೆ ರೈತ ಕೇಂದ್ರವನ್ನು ತೆಗಿಬೇಕು. ಇವರು ರೈತ ಕೇಂದ್ರವನ್ನು ತೆಗೆದು ರೈತ ಬೆಳೆದ ಬೆಳೆಯನ್ನು ರೈತ ಕೇಂದ್ರ ಖರೀದಿ ಮಾಡಲಿ. ಪಾಪ ರೈತ ಬೆಳೆಯೋದಲ್ದೇ ಅವನ ಬೆಳೆ ಮಾರ್ಕೆಟಿಗೆ ಬಂದರೆ ಕಾಲಲ್ಲಿ ಕಚ್ಚಿ ಬಿಚ್ಚಿ ತುಳಿದು ಬಿಡ್ತೀರ. ಅವನು ಗೊಬ್ಬರ, ರಾಸಾಯನಿಕ, ಅದು ಆಳು, ಕಡ್ಡಿ, ಕುದುರೆ ಪ್ರತಿಯೊಂದು ಅವನು ಕಟ್ಟಿ ನೇಗಲು ಹೊಡೆದು ಎತ್ತುಗಳಿಗೆ ಮೇವು ಹಾಕಿ, ಜನಗಳಿಗೆ ಮೇವು ಹಾಕಿ ಅವನ್ನೆಲ್ಲ ಬೆಳೆಯೋಷ್ಟೆಲ್ಲ ಅವನು ಭೂಮಿ ಬರಡಾಗ್ಬೋದು, ಅವನೇ ಬರಡಾಗ್ಬಿಡ್ತಾನೆ. ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ನೀವು ಕರ್ನಾಟಕವನ್ನು ಸುಭದ್ರ ಕರ್ನಾಟಕ, ಸುಭಿದ್ರ ಕರ್ನಾಟಕ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕರ್ನಾಟಕ ಮಾಡಬೇಕೇ ವಿನಃ ನಮ್ಮನ್ನು ಭಿಕ್ಷುಕ ರಾಜ ಮಾಡಬೇಡಿ ಅಂತೇಳಿ ನಾನು ರೈತ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇವತ್ತು ನಾನು 1008 ಮದುವೆ ಮಾಡೋದು ಡಿಸೆಂಬರ್ 7ನೇ ತಾರೀಕು ಮದುವೆ ಮಾಡಿದ್ದೀನಿ. ಅವತ್ತು ಎಲ್ಲ ಮಿನಿಸ್ಟರ್ಗಳಿಗೆ, ಎಲ್ಲ MLAಗಳಿಗೆ, ಮುಖ್ಯಮಂತ್ರಿಗೆ 4 ಬಾರಿ ನಾನು ಮನವಿಯನ್ನು ಕೊಡ್ತೀನಿ. ಸರ್, ಈ ಮದುವೆಗೆ ಬನ್ನಿ ನೀವು ಸರ್, ಯಾಕಂದರೆ ನಾನು 1008 ಮದುವೆ ಮಾಡಿದ್ರೆ ಜಮೀರಣ್ಣ ತುಂಬ ಖುಷಿಯಿಂದ ಹೇಳಿದ್ರು, ಆಯ್ತಪ್ಪ ನಾವು ಇಲ್ಲೂ ಬಂದಿಲ್ಲ, ಅವ್ರು ಬರಬೇಕು, ಈಗ ಬರಬೇಕು ಅಂತ ಕಾಯ್ತಾ ಇದ್ವಿ, ದಯಮಾಡಿ ಅವ್ರು ಬಂದು ತೊಗೊಂಡ್ರೆ ನಮಗಂತೂ ಖುಷಿನೇ ಸರ್. ಅವ್ರು ಬರಬೇಕಾದ್ರೆ ನಾವು ಬೇಡಿಕೆ, ರೈತರಿಗೆ 224 ಕ್ಷೇತ್ರದಲ್ಲಿ ಅಣೆಕಟ್ಟುಗಳ ನಿರ್ಮಾಣ ಮಾಡಬೇಕು, ಪ್ರತಿ ವರ್ಷಕ್ಕೆ 3 ಬೆಳೆ ಬೆಳೆಯಲು ಅವಕಾಶ ಮಾಡಿಕೊಡ್ಬೇಕು, ಇಂಥ ಜಿಲ್ಲೆ ಒಳಗಡೆ ಇಂಥದ್ದೇ ಬೆಳೆ ಬೆಳಿಬೇಕು ಅಂತ ಆದೇಶ ಮಾಡಬೇಕು. 6008 ಗ್ರಾಮ ಪಂಚಾಯತಿ ಒಳಗಡೆ 6800 ಗ್ರಾಮ ಪಂಚಾಯತಿ ಒಳಗಡೆ ರೈತ ಕೇಂದ್ರವನ್ನು ತೆಗಿಬೇಕು. ರೈತ ಬೆಳೆದಿದ್ದ ಬೆಳೆಯನ್ನು ಸರ್ಕಾರವೇ ಖರೀದಿ ಮಾಡಬೇಕು, ಆಮೇಲೆ ರೈತ ದಳ್ಳಾಳಿ ಕೊಡ್ಕೋಬೇಕು. ವಿದ್ಯಾಭ್ಯಾಸ ಸಮಾನತೆ ಕೊಡಬೇಕು. ವಿದ್ಯಾಭ್ಯಾಸ ಅಂದ್ರೆ ಹೆಂಗೆ? ನಿಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಏನು ವಿದ್ಯಾಭ್ಯಾಸ ನಡೀತಿದೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡಬೇಕು. ಪಾಪ ಅಧಿಕಾರಿಗಳು ಕೂಡ, ಅಧಿಕಾರಿ ವರ್ಗದವ್ರಿಗೆ 50,000 ಸಂಬಳ ಬಂದರೆ ರೈತನಿಗೆ ಸಂಬಳ ಬರೋದಿಲ್ಲ. ರೈತಂದು ಕಷ್ಟನೇ, ಅಧಿಕಾರಿದವ್ರದ್ದು ಕಷ್ಟನೇ. ಇವರೆಲ್ಲ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬಿಟ್ರೆ ನಮ್ಮ ರೈತರ ಪರಿಸ್ಥಿತಿ ಏನು ಸರ್? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಯೋದು ಯಾವತ್ತು? ನಮ್ಮ ಮಕ್ಕಳು RI ಆಗೋದು ಯಾವಾಗ, ವಿಲೇಜ್ ಅಕೌಂಟ್ ಆಗೋದು, ತಹಸೀಲ್ದಾರ್ ಆಗೋದು ಯಾವಾಗ, DC ಆಗೋದು ಯಾವಾಗ ನಮ್ಮ ರೈತರ ಮಕ್ಕಳು? ಅದಕ್ಕೆ ಸರ್, ಅದ್ರ ಜೊತೆಗೆ ಎಲ್ಲರಿಗೂ 10 ಲಕ್ಷ ರೂಪಾಯಿ ಸಮಾನತೆ ಮನೆ ಕೊಡಬೇಕು ಸರ್. ಮನೆ ಕೊಡ್ಬೇಕು 10 ಲಕ್ಷ ರೂಪಾಯಿದು. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತೋದಯ ಸೇನೆ 1008 ರೈತ ಕಲ್ಯಾಣ ಮಾಡಿದಂಥ ಚಂದ್ರಶೇಖರ್ BT ನನ್ನ ಹೆಸರು. ಚಿಕ್ಕಮಗಳೂರಿಂದ ಬಂದಿದ್ದೀವಿ. 31 ಜಿಲ್ಲೆಯಿಂದ ನಮ್ಮ ಸಂಘಟನೆಗೆ ನಮ್ಮ ಹೋರಾಟಗಾರರು ಬಂದಿದ್ದಾರೆ ಸರ್. ವಧುವರರು ಬಂದಿದ್ದಾರೆ ನೋಡಿ ಸರ್. ಅಲ್ಲಿ ಎಲ್ಲ ವಧುವರಿಗೆ ಬಂದಿದ್ದಾರಲ್ಲ ಹೋರಾಟಗಾರರೆಲ್ಲ, ಮದುವೆ ಆಗಿರುವಂಥ ಬಡ ಕುಟುಂಬದವ್ರು ಬಂದಿದ್ದಾರೆ ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತೋದಯ ಸೇನೆಗೆ 1008 ಮದುವೆ ಮಾಡಿದ ಸರದಾರ ಬಡವರು, ಎಲ್ಲ ಜಾತಿಯರು, ಎಲ್ಲ ಬಡವರು, ಎಲ್ಲ ರೈತರು ಅಂದರೆ ಹೆಣ್ಣು ಕೊಡೋಲ್ಲ, ಸಮಸ್ಯೆ ಭಾಳ ಐತಿ. ಅದರಿಂದ ಜಮೀರ್ ಅಹಮದ್ ಸಾಹೇಬ್ರೆ, ನೀವು 2,000 ಮನೆ ಕೊಟ್ಟಿದ್ದೀರ, ಆಮೇಲೆ ಆಶ್ವಾಸನೆ ಕೊಟ್ಟಿದ್ರೆ 2 ಲಕ್ಷ ಕೊಡ್ತೀವಿ ಅಂತೇಳಿ. ಇದು ರೈತರಿಗೆ ಕೊಡ್ರಿ, ರೈತರು ಬಡವರು ರೀ, ಅವ್ರಿಗೆ ಹೆಣ್ಣು ಕೊಡೋಲ್ಲ. ನೀವು ಮನೆ ಕೊಟ್ಟಿಸ್ಕೊಟ್ರೆ ನಿಮ್ಗೆ ವ್ಯಾಲ್ಯೂ ಬರ್ತೈತೆ, ನಿಮಗೂ ಸರ್ಕಾರ ಚೆನ್ನಾಗಿರ್ತೈತೆ. ಸ್ವಲ್ಪ ದಿನ ಬಿಟ್ಟು ಭಾಳ ಹೋರಾಟ, ಉಗ್ರ ಹೋರಾಟ ಮಾಡ್ತೀವಿ. ಮಾತಾಡ್ತಾರೋ ಅವರೇ ನಮ್ಮ ಆಸ್ತಿ.
ಹೇಳಿದ್ದಾರೆ ಕೊಡ್ತೀನಿ ಅಂತ. ಅದಕ್ಕೆ ನಾವು ಇಲ್ಲಿ ಫ್ರೀಡಮ್ ಪಾರ್ಕ್ನಾಗೆ ಒಂದು ಇಷ್ಟೇ ಇಟ್ಕೊಂಡಿದ್ದೀವಿ. ನೀವು 500 ಜನ ಆಗಿದಲ್ಲ, ಮುಂದಿನ ದಿನ ನಾವು 5,000 ಹೆಚ್ಚಿನ ಚರಿತ್ರೆಯಲ್ಲಿ ಒಳ್ಳೆಯ ಒಂದು ಪ್ರತಿಜ್ಞೆ ಮಾಡ್ತೀವಿ. ಆಮೇಲೆ ಪಾತ್ರೆ ಸಾಮಾನುಗಳು ಹೇಳಿದ್ವಲ್ಲ, ತಂದೆ ತಾಯಿ ಇಲ್ದಿರೋರಿಗೆ ಕುಂಟ್ರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. 1 ನಿಮಿಷ ಕೊಡ್ತೀವಿ ಅಂತ ಹೇಳಿದ್ವಿ.